ನಮಸ್ತೆ. 21/8/2025 ಗುರುವಾರ ಕೃಷ್ಣ ಪಕ್ಷ. ಇವತ್ತು ತ್ರಯೋದಶಿ ತಿಥಿ ಇದೆ. ಮಧ್ಯಾಹ್ನ 12:45 ಆ ನಂತರ ಚತುರ್ದಶಿ. ಈ ಚತುರ್ದಶಿ ಆದ ಮೇಲೆ ಬರೋದೇ ಅಮಾವಾಸ್ಯೆ. ಹಂಗಾಗಿ ಇವತ್ತು ತ್ರಯೋದಶಿ ಅಮಾವಾಸ್ಯೆ ಹತ್ತಿರದಲ್ಲಿದೆ. ನಕ್ಷತ್ರ ಪುಷ್ಯ ಮತ್ತು ಆಶ್ಲೇಷ. ಪುಷ್ಯ ನಕ್ಷತ್ರ ರಾತ್ರಿ 12:08:22 ಆ ನಂತರ ಆಶ್ಲೇಷ ನಕ್ಷತ್ರ. ಹಾಗಾಗಿ ಇವತ್ತಿನ ದಿನದಲ್ಲಿ ಈ ನಕ್ಷತ್ರಗಳು ಕೂಡಿ ಬಂದಿರುವಂಥ ಈ ದಿನ ಶುಭ ದಿನವಾಗಿದೆ. ಏನೊಂದು ಅಂತಂದರೆ ಹತ್ತಿರದಲ್ಲಿ ಅಮಾವಾಸ್ಯೆ ಇದೆ, ಇಲ್ಲ ಅಂತಂದರೆ ಇವತ್ತು ಸೂಪರ್ ದಿನ ಅಂತ ಹೇಳ್ಬೋದು. ಯಾಕೆಂತಂದರೆ ಪುಷ್ಯ ನಕ್ಷತ್ರ ಇರುವವರೆಗೂ ಕಾರ್ಯಸಿದ್ಧಿಯು ಕಲ್ಯಾಣ ಯೋಗವು ಕೂಡಿ ಬಂದಿದೆ. ಆನಂತರ ಬರುವ ಆಶ್ಲೇಷ ನಕ್ಷತ್ರ ಅಂದರೆ ರಾತ್ರಿ 12:09 ಮೇಲೆ ಬರುತ್ತದೆ. ಅದುವೂ ಕಾರ್ಯಸಿದ್ಧಿಯು ಅಮೃತವೂ ಕೂಡಿ ಬಂದಿದೆ. ಆದ್ದರಿಂದ ಶುಭ ದಿನವಾಗಿದೆ ಇದು. ಆದರೂ ನಾವು ಹೇಳುವಂತೆ ಹತ್ತಿರದಲ್ಲಿ ಅಮಾವಾಸ್ಯೆ ಇಟ್ಕೊಂಡು ಮುಹೂರ್ತ ಕಾರ್ಯಗಳು ಮಾಡುವಂತಿಲ್ಲ. ಒಳ್ಳೆಯ ಕಾರ್ಯಗಳನ್ನ ಮಾಡ್ಬೋದು, ಅದಕ್ಕೂ ತೊಂದರೆ ಇಲ್ಲ. ಈ ರೀತಿಯಾದ ಇವತ್ತಿನ ದಿನದಲ್ಲಿ ಬೆಳಿಗ್ಗೆ 6:08 6:20 ಪುಷ್ಯ ನಕ್ಷತ್ರ 1ನೇ ಪಾದ, 6:20 ಮಧ್ಯಾಹ್ನ 12:14 ಪುಷ್ಯ ನಕ್ಷತ್ರ 2ನೇ ಪಾದ, ಆನಂತರ ಸಂಜೆ 6:10 3ನೇ ಪಾದವಿದೆ. ಸಂಜೆ 6:10 ಮೇಲೆ ರಾತ್ರಿ 12:08 ಪುಷ್ಯ ನಕ್ಷತ್ರ 4ನೇ ಪಾದ. ಇಷ್ಟಕ್ಕೆ ಕರ್ಕಾಟಕ ರಾಶಿಯೇ ಮುಗೀತದೆ. ಆನಂತರ ಅಂದರೆ ರಾತ್ರಿ 12:08 ಮೇಲೆ ಬೆಳಗಿನ ಜಾವದವರೆಗೂ ಆಶ್ಲೇಷ ನಕ್ಷತ್ರ 1ನೇ ಪಾದವಿದೆ. ಆಮೇಲೆ 2ನೇ ಪಾದ ಪ್ರಾರಂಭವಾಗುತ್ತದೆ. ಹಂಗಾಗಿ ಇವತ್ತಿನ ದಿನದಲ್ಲಿ ಅಂದರೆ ಅಮಾವಾಸ್ಯೆ ಹತ್ತಿರದಲ್ಲಿದ್ದರೂ ಕೆಲವು ಒಳ್ಳೆಯ ಕಾರ್ಯಗಳನ್ನ ಮಾಡ್ಬೋದು. ಅದಕ್ಕಾದ ಶುಭ ಸಮಯವನ್ನು ನೋಡೋಣ. 7:59 8:18 ಶುಭ ಸಮಯ, 9:57 10:16 ಶುಭ ಸಮಯ, 11:10 ಮಧ್ಯಾಹ್ನ 1:54 ಶುಭ ಸಮಯ, ಮಧ್ಯಾಹ್ನ 3:32 ರಾತ್ರಿ 8:07 ಒಂದು ಶುಭ ಸಮಯ, ರಾತ್ರಿ 9:32 ರಾತ್ರಿ 1:27 ಒಂದು ಶುಭ ಸಮಯ. ಅದೇ ಥರ ರಾತ್ರಿ 3:43 ಮೇಲೆ ಶುಭ ಸಮಯವಾಗಿದೆ. ಇದು ಒಳ್ಳೆಯ ಕಾರ್ಯಗಳು ಮಾಡೋಕ್ಕೆ ಇದನ್ನು ಖಂಡಿತ ಮಾಡಬಹುದು. 100% ಅಶುಭ ಸಮಯವನ್ನು ನೋಡೋಣ. 100% ಅಶುಭ ಸಮಯ ಅಂತಂದಾಗ ಬೆಳಗ್ಗೆ 6:08 ಸ್ವಲ್ಪ ಅದು ದೋಷ ಕೊಡುತ್ತದೆ. 6:08 7:42 ಯಮಕಂಡ ಕಾಲ ಇರೋದರಿಂದ ಖಂಡಿತವಾಗಿ ಗಮನ ಕೊಡಿ. ಇದೇ ಸಮಯದಲ್ಲಿ ಯಮಕಂಡ ಕಾಲ ಮಾತ್ರವಲ್ಲ, ಮೃತ್ಯು ಪಂಚಕವು ಸೇರುತ್ತದೆ 6:08 7:57. ಆದ್ದರಿಂದ ಈ ಯಮಕಂಡ ಕಾಲ ಇವತ್ತು ಡಬಲ್ ಆಗಿ ಬರೋದರಿಂದ ಅಧಿಕವಾದ ದೋಷವಿದೆ. ಆನಂತರ 8:20 9:55 ಇದುವು ನಕ್ಷತ್ರ ವಿಷಗಡ್ಡಿಕಾ ಕಾಲ. ಆನಂತರ ಬರುವಂಥದ್ದು 10:18 ಮೇಲೆ 11:08 ದುರ್ಮುಹೂರ್ತ, ಮಧ್ಯಾಹ್ನ 1:56 3:30 ವಿಷಕಾಲ, ಮಧ್ಯಾಹ್ನ 1:56 ಮೇಲೆ 3:30 ರಾಹು ಕಾಲವಿದೆ. ಇದೇ ಸಮಯವೇ ಅಂದರೆ ರಾಹು ವಿಷಕಾಲ ಎರಡೂ ಕೂಡಿರುತ್ತದೆ. ಆನಂತರ ರಾತ್ರಿ 8:04 9:30 ಅದು ಒಂದು ವಿಷಕಾಲವಿದೆ. ಅದೇ ಥರ ರಾತ್ರಿ 1:29 3:41 ಮೃತ್ಯು. ಇಷ್ಟು ಸಮಯವು ಕೂಡಿ ಬಂದಿರೋದರಿಂದ ಖಂಡಿತವಾಗಿ ಗಮನ ಕೊಡಿ. ಆದ್ದರಿಂದ ಯಾವುದೇ ಕಾರ್ಯಗಳು ಮಾಡೋದಾದರೂ ಇವತ್ತು ಮಾಡಬಹುದು. ಮುಹೂರ್ತ ಕಾರ್ಯಗಳನ್ನ ಬಿಟ್ಟು ಬೇರೆ ಎಲ್ಲ ಒಳ್ಳೆಯ ಕಾರ್ಯಗಳನ್ನು ಮಾಡ್ಬೋದು. ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.